ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ ಮೇಲೆ ಕೆಲವರು ಈ ರೀತಿಯಾದಂತಹ ಆಕ್ಷೇಪವನ್ನು ಮಾಡ್ತಾರೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ಜಾತಿ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹಾಗಾಗಿ ಗೀತೆಯನ್ನು ಆಧರಿಸಬಾರದು ಅಂತ ಅವರ ಆಕ್ಷೇಪ. ಆದರೆ ಈ ರೀತಿಯಾದಂತಹ ಆಕ್ಷೇಪಗಳು ಕೃಷ್ಣನ ಮಾತಿನ ಮರ್ಮವನ್ನು ತಿಳಿಯದೇ ಇದ್ದದ್ದರಿಂದ ಆದ ಅಪಾರ್ಥ. ವಾಸ್ತವಿಕವಾಗಿ ಕೃಷ್ಣ ಹೇಳಿದಂತಹ ಜಾತಿ ವ್ಯವಸ್ಥೆ ಈ ರೀತಿಯಾಗಿ ಇದೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಕೃಷ್ಣ ಹೇಳಿದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ವರ್ಣವ್ಯವಸ್ಥೆ ಇದು ಕೇವಲ ದೇಹದ ಸಂಬಂಧದಿಂದಾಗಿ ಅದನ್ನು ಆಧರಿಸಿಕೊಂಡು ಮಾಡಿದಂತಹ ವ್ಯವಸ್ಥೆಯಲ್ಲ, ಜೀವನ ಗುಣಧರ್ಮಗಳನ್ನು ಅವಲಂಬಿಸಿಕೊಂಡು ಮಾಡಿದಂತಹ ವ್ಯವಸ್ಥೆ. ಜ್ಞಾನ, ಭಗವಂತನಲ್ಲಿ ನಿಷ್ಠೆ, ಇಂದ್ರಿಯ ನಿಗ್ರಹ, ಸೇವಾದಿ ತತ್ವ ಇವೇ ಮೊದಲಾದಂತಹ ಆ ಜೀವನ ಗುಣಗಳನ್ನು ಅವಲಂಬಿಸಿಕೊಂಡು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ವರ್ಣವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ್ದಾನೆ. ಹೊರತು ದೇಹ ಸಂಬಂಧದಿಂದ ಅಲ್ಲ. ಯೋನಿಭೇದ ಕೃತೋ ಭೇದ ಜ್ಞೇಯ ಔಪಾಧಿಕಸ್ತ್ವಯಂ. ತಂದೆ ತಾಯಿಯರ ಸಂಬಂಧದಿಂದಾಗಿ ನಮಗೆ ಪ್ರಾಪ್ತವಾದಂತಹ ದೇಹವನ್ನು ಅವಲಂಬಿಸಿಕೊಂಡು ನಾವು ಈ ರೀತಿಯಾದಂತಹ ವರ್ಣವ್ಯವಸ್ಥೆಯನ್ನು ಸರ್ವಥಾ ಮಾಡಲಿಲ್ಲ ಎಂಬ ಅಭಿಪ್ರಾಯವನ್ನು ಇಲ್ಲಿ ಶ್ರೀಮನ್ಮಧ್ವಾಚಾರ್ಯರು ನಮಗೆ ತಿಳಿಸ್ತಾರೆ. ಒಬ್ಬ ಬ್ರಾಹ್ಮಣನ ದೇಹದಲ್ಲಿ ಶೂದ್ರನ ಧರ್ಮ ಗುಣಗಳನ್ನು ಪಡೆದಂತಹ ಜೀವ ಇರಬಹುದು. ಅದೇ ರೀತಿ ಒಬ್ಬ ಶೂದ್ರನ ದೇಹದಲ್ಲಿ ಬ್ರಾಹ್ಮಣನ ಗುಣಧರ್ಮಗಳಿಂದ ಯುಕ್ತನಾದಂತಹ ಜೀವ ಇರಬಹುದು. ಹಾಗಾಗಿ ಸರಿಯಾದಂತಹ ವ್ಯಾಖ್ಯಾನವನ್ನು ನೋಡಿಕೊಂಡು ಗೀತೆಯ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕೇ ವಿನಃ ಯಾವುದ್ಯಾವುದೋ ಅಭಿಪ್ರಾಯಗಳನ್ನು ತಿಳಿದು ಪರಮಾತ್ಮನ ಮಾತುಗಳಿಗೆ ಅಪಾರ್ಥವನ್ನು, ಅನ್ಯಾರ್ಥಗಳನ್ನು ಸರ್ವಥಾ ಮಾಡಿಕೊಳ್ಳಬಾರದು. ಶ್ರೀಕೃಷ್ಣ ಅರ್ಪಣಮಸ್ತು.